ಆತ್ಮದಲ್ಲಿ ಯಾವ ಭೇದ ಇಲ್ಲ ಅಂತ ಹೇಳಿದ್ರೆ ಅವರು ಪೂರ್ವ ಪಕ್ಷಿಗಳಾದಂತ ಸಾಂಖ್ಯ, ನೈಯಾಯಿಕ, ವೈಶೇಷಿಕ, ಆಮೇಲೆ ಪೂರ್ವ ಮೀಮಾಂಸಕ ಮೊದಲಾದವರು ಒಬ್ಬ ಆತ್ಮನ ಹೇಳಿದ್ರ ಅಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದೆ. ಒಬ್ಬನೇ ಆತ್ಮ ಎಲ್ಲರ ಹೃದಯದೊಳಗೆ ಎಲ್ಲ ಶರೀರದಲ್ಲಿ ಅದಾನ ಅಂದ್ರ ಒಬ್ಬರಿಗೆ ಬಂದಂತ ಯಾವ ಸುಖ ದುಃಖ ಭೋಗಗಳು ಎಲ್ಲರಿಗೂ ಬರಬೇಕಾಗಿತ್ತು. ಒಬ್ಬನಿಗೆ ಸುಖ ಆದ್ರೆ ಎಲ್ಲರಿಗೂ ಸುಖ ಆಗ್ಬೇಕಾಗಿತ್ತು. ಒಬ್ಬನಿಗೆ ದುಃಖ ಆದ್ರೆ ಎಲ್ಲರಿಗೂ ದುಃಖ ಆಗ್ಬೇಕಾಗಿತ್ತು. ಒಬ್ಬನಿಗೆ ಒಬ್ಬ ಮುಕ್ತನಾದ್ರೆ ಎಲ್ಲರೂ ಮುಕ್ತನಾಗಬೇಕಾಗಿತ್ತು. ಒಬ್ಬ ಬದ್ಧಿತನಾದ್ರೆ ಎಲ್ಲರೂ ಬದ್ಧಿತನಾಗಬೇಕಾಗಿತ್ತು. ಅದಕ್ಕೆ ಪ್ರತ್ಯಕ್ಷವಾಗಿ ಈ ಅವ್ರವ್ರ ದೇಹ, ಅವ್ರವ್ರ ಕರ್ಮ, ಅವ್ರವ್ರ ಮನಸ್ಸು, ಅವ್ರವ್ರ ಬುದ್ಧಿ, ಅವ್ರವ್ರ ಭೋಗ ಭಿನ್ನವಾಗಿ ಇರೋದ್ರಿಂದ ನಾವು ಪ್ರತ್ಯಕ್ಷವಾಗಿ ನೋಡ್ತೇವೆ. ಹಿಂಗಿದ್ದಾಗ ಅನೇಕ ಆತ್ಮ ಒಬ್ಬ ಆತ್ಮ ಅಂತ ಒಬ್ಬರು ಸರಿ ಅಲ್ಲ ಅಂತ ಅವ ಅಂದ್ರ ಪೂರ್ವ ಪಕ್ಷಿಗಳು ಅಂದ್ರು. ವೇದಾಂತಿಗಳು ಏನ್ ಹೇಳ್ತಾರ, ನೀ ಹಲವು ಆತ್ಮರನ್ನು ಒಪ್ಪಿದ್ರು ನಿಮ್ಮಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದೆ. ಹಲವು ಆತ್ಮ ಅಂತ ಒಪ್ತಿಲ್ಲ, ಹಲವು ಆತ್ಮರು ನಿತ್ಯರು ಅನಿತ್ಯರು ಅಂತ ಕೇಳಿದ್ರ ಅನಿತ್ಯ ಬರ್ಬೋದಿಲ್ಲ. ಅನಿತ್ಯ ಅಂದ್ರ ಈ ಆತ್ಮನೇ ಅನಿತ್ಯ ಅದ ಅಂತಂದ್ರ ಆತ್ಮನಿಗೆ ನಾಶವನ್ನ ಹೇಳ್ಬೇಕಂತ. ಆತ್ಮನೇ ನಾಶ ಆದ ಅಂತಂದ್ರ ಈ ಜನನ ಮರಣ ರಹಿತ ಮೋಕ್ಷವನ್ನ ಯಾರಿಗೆ ಹೇಳುದು? ಆತ್ಮನೇ ಇಲ್ಲ ಅಂದ್ಮೇಲೆ ಹೇಳುದು ಯಾರಿಗೆ? ಅದಕ್ಕ ಮೋಕ್ಷ ಪ್ರತಿಪಾದನಾ ಶಾಸ್ತ್ರಗಳು ಕೂಡ ನಿಷ್ಪ್ರಯೋಜನಕ್ಕವ. ಆತ್ಮ ಅನಿತ್ಯಕ್ಕನ ಅವನು ನಾಶ ಆಗ್ತಾನಂದ್ರ ಆ ನಾಶವನ್ನ ಯಾರು ಒಪ್ಪುವುದಿಲ್ಲ. ಈಗಿನ ನಾನು ಜನನ ಮರಣ ಸಂಸಾರ ಬಿಡುಗಡೆ ಆಗ್ಬೇಕು, ನಾ ಸದಾ ಇರಾಮದಾನೆ ಅನ್ನುವಂತ ಜ್ಞಾನಕ್ಕಾಗಿನ ನಾವ್ ಇಲ್ಲಿ ಬಂದೇವಿ. ಆತ್ಮ ನಾಶ ಆಗ್ತಾನ್ರಿ ಅಂತಂದ್ರ ತನ್ನ ನಾಶ ಮಾಡ್ಕೊಳಕ್ ಯಾರು ಇಷ್ಟಪಡ್ತಾರ? ಅದಕ್ಕೆ ವೇದಾಂತ ಶಾಸ್ತ್ರಗಳು ಕೂಡ ಈ ಆತ್ಮ ಅನಿತ್ಯ ಅಂದ್ರ ಅವನ್ ನಾಶ ಆಗ್ತಾನಂದ್ರ ಅದನ್ನ ಒಪ್ಪುವುದಿಲ್ಲ. ಇನ್ನು ಆತ್ಮ ನಿತ್ಯ ಅದಾನ ಅಂತ ಒಪ್ಪಿದಾರ. ಅನೇಕ ಆತ್ಮರು ನಿತ್ಯರಂತ ಒಪ್ಪಿದ್ರ, ಅನೇಕ ಆತ್ಮರು ನಿತ್ಯ ಅಂತ ಒಪ್ತಿಕರೆ ಆದ್ರ ಅವರು ಪೂರ್ಣ ಅದಾರು, ಪರಿಚ್ಛಿನ್ನ ಅದಾರು? ಇಲ್ಲರಿ ಪೂರ್ಣ ಅದಾನ ಅಂದ್ರ ಪೂರ್ಣ ಇದ್ದ ಆತ್ಮ ಅನೇಕರು ಅಂತ ಹೆಂಗ ಅಕ್ಕಾರ ಅವರು? ಪೂರ್ಣ ಇದ್ದ ಆತ್ಮ ಒಂದೇ ಆಗಿರ್ತದ, ಅನೇಕರಾಗುದಿಲ್ಲ. ಮತ್ತ ಅನೇಕ ಆತ್ಮರಂದ್ರ ನೀವು ಪೂರ್ಣ ಅಂತ ಹೇಳ್ಬೇಡ. ಹಿಂಗ ಪೂರ್ಣ ಇದ್ದಲ್ಲಿ ಅನೇಕತ್ವ ಇರುದಲ್ಲ, ಅನೇಕತ್ವ ಇದ್ದಲ್ಲಿ ಪೂರ್ಣತ್ವ ಇರುದಿಲ್ಲ. ಅದಕ್ಕ ಅವಂದ ಈಗ ನಿಮ್ ಮತದಾಗ ಇರಬಹುದು, ನಮ್ಮ ಮತದಾಗೇನ್ ಬರೋಬಂದ ಎಲ್ಲಾ ಬರೋಬ್ಬರಿ ಹಿಡಿತೈತಿ ಏನ್ರಿ? ನಮ್ಮ ಮತದೊಳಗ ನಮ್ಮ ಅಭಿಪ್ರಾಯದೊಳಗ ಆತ್ಮರು ಅನೇಕನೂ ಅದಾರ, ಪೂರ್ಣನೂ ಅದಾರ ಮತ್ತು ನಿತ್ಯನು. ಮತ್ತೆ ಈ ರೀತಿಯಾಗಿ ನಾವು ಒಪ್ಪಿದ ಮೇಲೆ ಆತ್ಮ ಪೂರ್ಣವಾಗಿ, ಅನೇಕವಾಗಿ, ನಿತ್ಯವಾಗಿ ಅದಾರಂದ್ರ ನಾನು ಈ ಶರೀರದಲ್ಲಿ ಅದನ್ನ ತಿಳ್ಕೊಂಡು ಈ ಶರೀರದೊಳಗ ನಾ ಆತ್ಮರೂಪನಾಗಿ ಅದೇನೆ. ನಾನು ಅನೇಕನೂ ಆಗಿದ್ದೇನೆ ಅಂದ್ರ ಎಲ್ಲರ ಹೃದಯದೊಳಗ ನಾ ಇರಬೇಕಾ? ಅನೇಕ ಆದ್ಮೇಲೆ ಎಲ್ಲರ ಹೃದಯದೊಳಗೆ ಇರಬೇಕಾ? ಮತ್ತ ಪೂರ್ಣ ಅಂದ್ರ ಏನ್ರಿ? ಪೂರ್ಣ ಎಲ್ಲರ ಹೃದಯದೊಳಗೆ ಇರ್ಬೇಕಾಗಿತ್ತು. ಅನೇಕ ಅಂದ್ರ ಒಂದ ಆತ್ಮ ಒಪ್ಪಬಾರ್ದು. ಅಂದ್ರ ಒಂದೇ ಆತ್ಮ ಒಪ್ಪಿದ್ರ ಎಲ್ಲರಲ್ಲಿ ಸಾಕ್ಷಿ ರೂಪನಾದ ಒಬ್ಬರೇ ಅದಾನ ಅಂತ ವೇದಾಂತದ ಅಭಿಪ್ರಾಯ ಆಗ್ತದ. ಇಲ್ಲ ಪೂರ್ಣನು ಅಂತಾರ, ಅನೇಕನು ಅಂತಾರಂದ್ರ ಒಂದೊಂದು ಶರೀರದೊಳಗ ಒಬ್ಬೊಬ್ಬ ಆತ್ಮ ವಾಸ ಮಾಡಿದ ಅಂತ ತಿಳ್ಕೊಡ್ರಿ. ನಾನು ನನ್ನಲ್ಲಿ ಇದ್ದುಕೊಂಡು ನಿಮ್ಮಲ್ಲಿ ಇದ್ದಾನೆ, ಬೇರೆಯವರಲ್ಲಿ ಇದ್ದಾನೆ, ಎಲ್ಲ ಜೀವರಾಶಿ. ನೀನು ನಿನ್ನಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಶರೀರದೊಳಗೆ ನೀನು ಅದಿ. ನಿನ್ನಲ್ಲಿ ನಾನು, ನನ್ನಲ್ಲಿ ನೀನು, ಮತ್ತೊಬ್ಬವನಲ್ಲಿ ನೀನು, ಮತ್ತೊಬ್ಬವನು ನಿನ್ನಲ್ಲಿ. ಪರಸ್ಪರ ಅವನ ಆತ್ಮ ಇವನಲ್ಲಿ, ಇವನ ಆತ್ಮ ಅವನಲ್ಲಿ, ಅವನ ಎಲ್ಲ ಟೋಟಲ್ಲಿ ಜೀವರಾಶಿಗಳು ಎಷ್ಟದ ಪರಸ್ಪರ ವಿನಿಮಯ ಮಾಡ್ಕೊಂಡು ನಾನು ನನ್ನಲ್ಲಿ ಇದ್ದುಕೊಂಡು ನಿನ್ನಲ್ಲಿ ಇರ್ತಾನೆ, ನೀನು ನಿನ್ನಲ್ಲಿ ಇದ್ದುಕೊಂಡು ನನ್ನಲ್ಲಿ ಇರು. ಹಿಂಗೆಲ್ಲಾರು ಪರಸ್ಪರ ವಿನಯ ಮಾಡ್ಕೊಂಡು ಒಂದು ಶರೀರದಾಗ ಎಷ್ಟು ಆತ್ಮ ಅವು ಜಮಾ ಆದವು ಎಷ್ಟಾದ್ರು ಲೆಕ್ಕಕ್ಕೈತೆ ಇಲ್ಲ.
ಬಾಳ್ ಮಂದಿ ಅದಾರ ಬಿಡ್ರಿ ಅನ್ನಂಗ. ಬಾಳ ಜೀವಾತ್ಮರು ಆತ್ಮರು ಈ ಶರೀರದೊಳಗ ಅದಾರ, ಜಮಾವಣೆ ಆಗ್ಯಾರ. ಅಂದ್ರ ಈ ಸುಖ ದುಃಖಕ್ಕ ಈ ಸ್ಥಾನವಾದ ಸ್ಥೂಲ ಶರೀರದಲ್ಲಿ ಅನೇಕ ಆತ್ಮರು ವಾಸವಾದ್ರ ಈ ಶರೀರದ ಸುಖ ದುಃಖ ರೂಪ ಭೋಗವನ್ನ ಯಾವ ಆತ್ಮ ಉಣ್ತಾನಂತ ನಿಶ್ಚಯ ಮಾಡಿ ಹೇಳಾಕ್ ಬರ್ತೈತೇನು? ಬರಂಗಿಲ್ಲ. ಬರ್ತದ ಅಂತ ಹೇಳಾಕ್ ಬಂದ್ರ ಯಾವ ಆತ್ಮ ಉಣ್ತಾನ? ಬಾಳ ಮಂದಿ ಅನೇಕ ಆತ್ಮರು ಈ ಶರೀರದಾಗ ವಾಸ ಆಗ್ಯಾರ. ನನ್ನ ಶರೀರದೊಳಗು ನಿಮ್ ಶರೀರದೊಳಗು ಎಲ್ಲಾ ಶರೀರದೊಳಗು ಅಂತ. ಇಲ್ರಿ ಅವಂದ ಅವ ನೋಡ್ರಿ, ಉಳಿದ ಆತ್ಮಗಳು ಇಲ್ಲಿ ವಾಸ ಆದ್ರೂ ಕೂಡ ಒಬ್ಬ ಒಂದು ಆತ್ಮ ಏನೈತಿ ಅವ ಈ ಶರೀರದ ಅಭಿಮಾನಿ ಆಗಿರ್ತ. ಬಹಳ ಮಂದಿ ವಾಸ ಆಗ್ಯಾರ, ಅದ್ರಾಗ ಒಬ್ಬವ ಈ ಶರೀರದ ಅಭಿಮಾನಿ ಆಗಿರ್ತ. ಯಾಕ ಅವ ಅಭಿಮಾನಿ ಆಗ್ಯಾನಂದ್ರ ಹಿಂದಿನ ಶರೀರದಲ್ಲಿ ಇದ್ದುಕೊಂಡು ಅವ ಹಿಂದ ಕರ್ಮ ಮಾಡಿದ್ದ. ಹಿಂದಿನ ಶರೀರದಾಗ, ಈ ಶರೀರ ಅಲ್ಲ, ಈ ಶರೀರ ಬರ್ಬೇಕಾದ್ರೆ ಹಿಂದಿನ ಶರೀರದಾಗ ಒಬ್ಬ ಇದ್ದ ಕರ್ಮ ಬರ್ಬೇಕಲ್ಲ. ಹಿಂದಿನ ಶರೀರದಾಗ ಇದ್ಕೊಂಡು ಕರ್ಮ ಮಾಡಿದ್ದ, ಆ ಕರ್ಮಕ್ಕ ಅನುಸಾರವಾಗಿ ಈ ಶರೀರ ಬಂದತಿ. ಅವ ಅಲ್ಲಿ ಕರ್ತ ಆಗಿದ್ದ, ಈಗ ಈ ಶರೀರದಲ್ಲಿ ಭೋಕ್ತಾನೂ ಆಗ್ಯಾನ. ಅವ್ ಕರ್ಮ ಮಾಡ್ದವ ಇಲ್ಲಿ ಬಂದು ಇದ್ರ ಅಭಿಮಾನ ಹಿಡ್ಕೊಂಡು ಅವ್ ಸುಖ ದುಃಖ ಉಣ್ತಾನ. ಬಂದ್ ಏನ್ ಅದಾರಲ್ಲಿ ಇವ್ರು ಅನೇಕ ಆತ್ಮರು, ಅವ್ರು ಯಾತ್ರಿಕರಂತೆ ಬಂದ್ ಹೋಗಾರ. ಕುಟೀರ ಹಾಕಿದ್ರ ಆ ಕುಟೀರದೊಳಗ ಬಂದ್ ಯಾತ್ರಿಕರು, ಅತಿಥಿಗಳು 1-2 ದಿನ ಇತ್ತು ಹೋಗ್ತಾರ. ಹಂಗ ಇವ್ರು ಇರ್ತಾರ್ರಿ. ಹೌದಪ್ಪ, ನೀ ಹಿಂಗ ಅಂದ್ಯ. ಈಗ ಅನೇಕ ಆತ್ಮರು ನಿತ್ಯ ಅಂದಿನ ಮೇಲೆ ಹಿಂದಿನ ಶರೀರದೊಳಗ ಒಬ್ಬ ಆತ್ಮ ಇದ್ಕೊಂಡು ಅದನ್ನ ಕರ್ಮ ಮಾಡ್ತಿದ್ದ, ಆ ಕರ್ಮ ಮಾಡಿದ್ದ. ಅವನಿಗೆ ಈ ಶರೀರ ಬಂದದ, ಅವನಿಗೆ ಅಭಿಮಾನ ಐತಿ, ಅವನಿಗೆ ಸುಖ ದುಃಖ ಅಥವಾ ಮತ್ತೊಬ್ರಿಗೆ ಹೇಳಕ್ ಬರಂಗಿಲ್ಲ ಅಂತ ಅಂತಿದ್ದಲ್ಲ. ಹಿಂದಿನ ಶರೀರದೊಳಗ ಎಲ್ಲಾರು ಕೂಡೇ ಇದ್ರ ಒಬ್ಬನೇ ಇದ್ನು ಕರ್ಮ ಮಾಡುವಾಗ. ನಿತ್ಯರು ಅನೇಕ ಆತ್ಮರು ಅಂತಂದ್ರೆ ಕೂಡೇ ಇರ್ಬೇಕಲ್ಲ, ಯಾವಾಗಲೂ ಕೂಡೇ ಇರ್ಬೇಕು. ಎಲ್ಲಾರ್ದು ನಿತ್ಯನ ಅಂತ ಪದ ಐತಲ್ಲ. ಹಿಂದೂ ಇದ್ರು, ಹಿಂದಿನ ಶರೀರದಾಗ ಒಬ್ಬನೇ ಇದ್ದ, ಅವ್ರೆಲ್ಲಾರು ಬಿಟ್ಟು ಹೋಗಿದ್ರ ಬೇರೆ ಕಡೆಗೆ. ಈಗ ಈ ಶರೀರದಾಗ ಇಲ್ಲಿ ಬಂದು ಸೇರ್ಕೊಂಡಾರೇನ? ನಿತ್ಯ ಅನ್ನೋದ್ರಿಂದ ಹಿಂದಿನ ಶರೀರದಾಗ ಎಲ್ಲಾರು ಕೂಡ ಇದ್ರಲ್ಲ. ನಿತ್ಯ ಎಲ್ಲಾರು ಕೂಡ ಇದ್ದಾಗ ಆ ಶರೀರದಾಗ ಇದ್ಕೊಂಡು ಕರ್ಮ ಮಾಡುವಾಗ ಅವ್ರು ಸುಮ್ಮನೆ ಕೂತಿದ್ರನ? ಅದ್ರ ಅಭಿಮಾನ ಅವರು ಮಾಡ್ಯಾರು. ಏನ್ರಿ? ಅದ್ರ ಅಭಿಮಾನ ಅವರು ಮಾಡ್ಯಾರು. ಮತ್ತ ಅವ್ರಿಗೆ ಅವ್ರ ಅಭಿಮಾನ ಹಿಡ್ಕೊಂಡು ಎಲ್ಲಾರು ಕೂಡ ಕರ್ಮ ಮಾಡ್ಯಾರು. ಒಬ್ಬನಾಗ ಮಾಡ್ಯಾನಂತ ಹೆಂಗ್ ಹೇಳ್ತೀನಿ ನೀನು? ಅಲ್ಲಿ ಹಿಂದಿನ ಶರೀರದಾಗ ಇದ್ಕೊಂಡು ಕರ್ಮ ಮಾಡುವಾಗ ಎಲ್ಲಾರು ಅದಾರ ಮೇಲೆ ಎಲ್ಲಾರು ಕೂಡ ಕರ್ಮ ಮಾಡ್ಯಾರ. ಈ ಶರೀರ ಹೊತ್ತಿ ಅದ್ರಾಗ ಎಲ್ಲಾರು ಕೂಡ ಅದಾರ. మరి ಎಲ್ಲಾರು ಕೂಡ ಕರ್ಮ ಮಾಡ್ಯಾರ, ಎಲ್ಲಾರು ಕೂಡ ಅದಾರ ಅಂದ್ರೆ ಎಲ್ಲಾರು ಉಣ್ಬೇಕಾಗ್ತದೆ. ಎಲ್ಲಾರು ಉಣ್ಬೇಕಾಗಿತ್ತು ಅಂತಂದು ಎಲ್ಲಾರು ಉಣ್ಣುದು ಹೇಳಕ್ ಹೊಂಟಿ ಒಂದು ಸರಿ ಅನಿಸ್ತೈತಿ ಅದ? ಯಾರಿಗೆ ಯಾವ ಉಣ್ತಾನ ಒಬ್ಬನಿಕ ನಾವು ನಿಶ್ಚಯ ಮಾಡ್ಬೇಕಾಗೈತಿ. ನೀ ಎಲ್ಲಾರು ಉಣ್ತಾರಂದ್ರೆ ನಿನ್ ಬರೋಬ್ಬರಿ ಆಗಂಗಿಲ್ಲ ನಿನ್ನ ಮಾತ. ಅದಕ್ಕ ಇಲ್ರಿ ಹಂಗಿತ್ತದು ಅಂತಂದ್ರ ಅದಕ್ಕೆ ದೃಷ್ಟಾಂತ ಹೇಳಿದ್ರ. ಒಂದ್ ಮನ್ಯಾಗ 100 ಮಂದಿ ಇದ್ರ ಒಬ್ಬ ಏನ್ ಹುಟ್ಟಿದ್ರ ಯಾವೊಬ್ಬವನ್ ಹುಟ್ಟಿದ್ರ ಸಂತೋಷ ಎಲ್ಲರಿಗೂ ಆಗ್ತದ. ಆ ಮನ್ಯಾಗ ಒಬ್ಬ ಸತ್ನಂದ್ರ ಆ ದುಃಖ ಎಲ್ಲರಿಗೂ ಆಗ್ತದ. ಯಾಕ? 100 ಮಂದಿ ಕೂಡಿ ಅದಾರ, ಅವ್ರು ಬ್ಯಾರಿಲ್ಲ. ಹಂಗ ಒಬ್ಬನಿಗೆ ದುಃಖ ಸುಖ ಒಬ್ಬನಿಗೆ ಹೇಳಿ ಉಳಿದವ್ರಿಗೆ ಹೇಳಾಕ ಬರಂಗಿಲ್ಲ ಅಂತ ಹೇಳಾಕ ಅನ್ನಕ್ ಬರ್ತದಲ್ಲ. ಏನ್ರಿ? ಬರಂಗಿಲ್ಲ. ಅದಕ್ಕ ಅವ್ ಮತ್ತೊಂದು ಏನು ಹಿಂಗಂದ್ರ ಈ ರೀತಿಯಾಗಿ ಹೇಳಿದ್ರೆ ಮತ್ತೊಂದು ಏನ ಖ್ಯಾತಿ ತೆಗಿತಾನವ. ಏನ್ ತೆಗಿತಾನ? ಏನ್ ಹೇಳ್ತಾನ ನೋಡ್ರಿ. ಫಲವಾತ್ಮ ಅಂದ್ರ ಹಲವು ಆತ್ಮ ಹೇಳವ, ಅನೇಕ ಆತ್ಮ ಅಂತ ಹೇಳುವಂತ ಪೂರ್ವ ಪಕ್ಷಿಗಳದಾರಲ್ಲ ಅವ್ರು. ಅವೇನಂತಾನ? ಈ ಭೋಗ ಸಾಂಕರ್ಯವನ್ನು ನಿವಾರಣೆ ಮಾಡುವುದಕ್ಕಾಗಿ ಹಲವು ಆತ್ಮರನ್ನ ಅಂದ್ರೆ ಅನೇಕ ಆತ್ಮರನ್ನು ಒಪ್ಪಿದ್ರ ಅವ್ರು ಪೂರ್ಣರದಾರ, ನಿತ್ಯದಾರ ಅಂತ ಹೇಳಿ ಅಂದ್ರ ಮೇಲೆ ಈ ಶರೀರದೊಳಗೆ ಸಾಕಷ್ಟು ಆತ್ಮಗಳು ವಾಸ ಆದವು. ಪ್ರತಿಯೊಬ್ಬರು ಶರೀರದೊಳಗ ಸಾಕಷ್ಟು ಆತ್ಮಗಳು ವಾಸ ಆದವು. ಆ ಶರೀರದ ಭೋಗ ಯಾವ ಆತ್ಮ ಉಣ್ತದ ಅಂತ ಪ್ರಶ್ನೆ ಮಾಡಿದ್ರ ಅವ್ರಿಗೆ ಹೇಳಾಕ್ ಬರಲಿಲ್ಲ. ಅದಕ್ಕೆ ಭೋಗ ಸಾಂಕರ್ಯ ದೋಷ ಅಂತ ಹೇಳ್ತಾರೆ ವೇದಾಂತಿಗಳು.
ಈ ಭೋಗ ಸಾಂಕರ್ಯ ದೋಷವನ್ನ ಈ ವೇದಾಂತಿಗಳನ್ನ ಹೇಳಕತ್ತಾರಲ್ಲ, ಇದನ್ನು ತಪ್ಪಿಸೋ ಸಲುವಾಗಿ ಅವ್ ಏನಂತಾನ, ಪರಮಾತ್ಮನಿಂದ ನೇಮಿಸಲ್ಪಟ್ಟ ಒಂದು ನಿಯತಿ ಅದ. ಪರಮಾತ್ಮನಿಂದ ನೇಮನ ಮಾಡಲ್ಪಟ್ಟ, ನೇಮಿಸಲ್ಪಟ್ಟ ಒಂದು ನಿಯತಿ. ನಿಯತಿ ಅಂದ್ರೇನು? ಒಂದು ನೇಮಕ್ಕ ನಿಯತಿ ಅಂತ ಕರೀತಾರೆ. ನಿಯತಿ ಅದ. ಆ ನಿಯತಿ ಶಕ್ತಿಯು ಅವರವರ ಭೋಗವನ್ನು ಅವರವರಿಗೆ ಕೊಡ್ತಾರೆ. ಪರಮಾತ್ಮನ ಕಡೆ ಒಂದು ನಿಯತಿ ರೂಪ ಶಕ್ತಿ ಅದ. ಆ ನಿಯತಿ ರೂಪ ಶಕ್ತಿ, ನಿಯತಿ ಅಂದ್ರೆ ನೇಮ, ಒಂದು ಪದ್ಧತಿ, ನಿಯತಿ. ಆ ನಿಯತಿ ರೂಪ ಶಕ್ತಿ ಪರಮಾತ್ಮನಲ್ಲಿ ಏನೈತಲ್ಲ, ಅದು ಅವರವರ ಕರ್ಮದ ಫಲವನ್ನು ಅವ್ರವ್ರಿಗೆ ಕೊಡ್ತತಿ, ಬ್ಯಾರೆದವ್ರಿಗೆ ಕೊಡಂಗಿಲ್ಲ. ಹಂಗೈತಿ ಅದ್ ನಿಯತಿ. ಪರಮಾತ್ಮ ನಿಯತಿ ಹಂಗದ. ಒಬ್ಬರು ಭೋಗ ಮತ್ತೊಬ್ಬರಿಗೆ ಹೋಗುದಿಲ್ಲ, ಅವ್ರವ್ರ ಭೋಗ ಅವ್ರಿಗೆ ಹೋಗುವಂಗ ಆ ವ್ಯವಸ್ಥೆಯನ್ನ ಮಾಡ್ತದ. ಯಾವುದು? ಪರಮಾತ್ಮನಲ್ಲಿರುವಂತ ನಿಯತ ರೂಪ ಶಕ್ತಿ ಅವ್ರವ್ರ ಭೋಗ ಅವರಿಗೆ ಹೋಗಬೇಕು, ಕರ್ಮಾನುಸಾರವಾಗಿ ಅವ್ರವ್ರ ಭೋಗ ಅವ್ರಿಗೆ ಹೋಗ್ಬೇಕು ನಿಯತಿ ಅದ. ಅದಕ್ಕ ಆ ನಿಯತಿ ಏನ್ ಮಾಡಿದ್ ಪರಮಾತ್ಮ ನಿಯತಿ ಅಂದ್ರ, ಅದು ಯಾರಿಗೆ ಈ ಶರೀರದಾಗ ಭೋಗ ಕೊಡ್ಬೇಕಾಗೈತೋ, ಸುಖ ದುಃಖ ರೂಪ ಭೋಗ ಕೊಡ್ಬೇಕಾಗೈತೋ ಅವ್ರಿಗೆ ಕೊಡ್ತದೆ, ಮತ್ತೊಬ್ರಿಗೆ ಕೊಡಂಗಿಲ್ಲ. ಅದಕ್ಕ ಒಬ್ಬರ ಭೋಗ ಒಬ್ಬರಿಗೆ ಆಗದಂಗ ವ್ಯವಸ್ಥೆ ಮಾಡ್ತದ. ಆದ್ರಿಂದ ಭೋಗ ಸಾಂಕರ್ಯ ದೋಷ ಬರಂಗಿಲ್ಲ. ಯಾರಿಗೆ ಸುಖ ದುಃಖ ಉಣ್ಬೇಕಾಗೈತಿ ಅವ್ರಿಗೆ ಅಷ್ಟ ಭೋಗ ಕೊಡ್ತತಿ, ಅದು ಪರಮಾತ್ಮ ನಿಯತಿ ಐತಿ. ಮತ್ತೊಬ್ರಿಗೆ ಬರಂಗಿಲ್ಲ ಅದು ಅಂತ. ಈ ದೋಷ ಹಿಂಗಿದ್ದಾಗ ಇದು ಭೋಗ ಸಾಂಕರ್ಯ ದೋಷ ಬರಂಗಿಲ್ಲ ಅಂತಾನು. ಇಂತಪ್ಪ ಸಾಂಕರ್ಯಮಂ ತೊಲಗಿಸಲ್ಕೆ ಪರಮಾತ್ಮನಿಂ ತೋರ್ಪುದೊಂದು ನಿಯತಿ ಅವರವರ ವಿಧಿ ಎಂತು ಅಂತೆ ಮಾಡ್ಬೋದೇನೆ ಕೇಳ್ತೀವಿ ಅವಂತಾನ. ಪೂರ್ವ ಪಕ್ಷಿ ಪ್ರಶ್ನೆ ಮಾಡಿ, ಇಂತಪ್ಪ ಸಾಂಕರ್ಯಮಂ ತೊಲಗಿಸಲ್ಕೆ, ಇಂತಪ್ಪ ಸಾಂಕರ್ಯಮಂ ತೊಲಗಿಸಲ್ಕೆ ಅಂದ್ರೇನು? ಅನೇಕಾತ್ಮರು ಪೂರ್ಣರು ನಿತ್ಯರು ಅಂತ ಒಪ್ಪಿದ್ರ ವೇದಾಂತಿಗಳು ಯಾವ ರೀತಿಯಾಗಿ ಭೋಗ ಸಾಂಕರ್ಯ ದೋಷ ನಿಮ್ಮನ್ನ ಬರ್ತತಿ, ಅನೇಕಾತ್ಮ ಅಂತ ಒಪ್ಪೂರಲ್ಲಿ ಬರ್ತತಿ ಅನ್ನುವಾಗ ಅದನ್ನು ತಪ್ಪಿಸಲು, ಆ ಭೋಗ ಸಾಂಕರ್ಯ ದೋಷವನ್ನ ತಪ್ಪಿಸಲು ಏನ್ ತೊಲಗಿಸಲಿಕ್ಕೆ ಪರಮಾತ್ಮ ನಿಮ್ ತೋರ್ಪುದೊಂದು ನಿಯತಿ. ಪರಮಾತ್ಮನಿಂದ ಒಂದು ನಿಯತಿ ಅದ, ಅವನಿಂದ ತೋರಿದಂತ ಒಂದು ನಿಯತಿ ಅದ, ಒಂದು ನೇಮ. ಆ ನಿಯತಿ ಏನ್ ಮಾಡ್ತದ? ಅವರವರ ವಿಧಿಯಂತೂ ಅಂತೆ. ವಿಧಿ ಅಂದ್ರೆ ಕರ್ಮ. ಅವರವರ ಕರ್ಮ ಹೆಂಗಿರುತ್ತದೆಯೋ, ಅವ್ರವ್ರ ಪುಣ್ಯ ಪಾಪ ಕರ್ಮ ಹೆಂಗಿರುತ್ತದೆಯೋ, ಹಿಂದ ಮಾಡಿದ ಕರ್ಮ ಅಂತೂ ಅವರು ಮಾಡಿದ ಕರ್ಮದ ತಕ್ಕಂತೆ ಏನ್ ಅವ್ರವ್ರಿಗೆ ಭೋಗವನ್ನ ಕೊಡ್ತಾರೆ. ಅಂದ್ರೆ ಸುಖ ದುಃಖ ರೂಪ ಭೋಗವನ್ನ ಕೊಡ್ತಾರೆ. ಯಾವ ಏನಪ್ಪಾ ಅಂತಂದ್ರ ಅವ್ನಿಗೆ ಸುಖ ದುಃಖ ರೂಪ ಭೋಗ ಸಿಗಬೇಕಾಗೈತಿ, ಅದನ್ನ ವ್ಯವಸ್ಥೆ ಮಾಡ್ತದ. ಪರಮಾತ್ಮನ ನಿಯತಿ ಅನ್ನುವಂಥದ್ದು ಆ ವ್ಯವಸ್ಥೆ ಮಾಡ್ತದ ಅಂತ ಪ್ರಶ್ನೆ ಮಾಡಿದರ ಅದಕ್ಕೆ ನಾನು ಉತ್ತರ ಹೇಳ್ತೀವಿ. ಭೋಗ ಸಾಂಕರ್ಯ ದೋಷ ಆಗುದಿಲ್ಲ ಅಂತ ಹೇಳಿದ್ರ ಅದಕ್ಕೆ ಉತ್ತರ ಹೇಳ್ತೀವಿ ಅಂತ ಗ್ರಂಥಕಾರರು ವೇದಾಂತಿಗಳು ಹೇಳ್ತಾರೆ. ಏನಂತ ದೃಷ್ಟಾಂತ ಕೊಡ್ತಾರೆ. ಮನೆಯೊಳಗ ಅಂತ ಹೇಳ್ತಾರ, ಒಂದು ಮನೆಯೊಳಗೆ ಸೊಡರು ಒಂದು ಹೊಲವಿರೆ ವಿಷಯ ವೃಂದಮಂ ಬೆಳಗದೆ ಇರದಂತೆ ತನುವಿನೊಳಗೆ ಒಂದುಂಟು ಭೋಗ್ಯವಹ ಬುದ್ಧಿ. ಭೋಗ್ಯವಹ ಬುದ್ಧಿ ಅಂದ್ರನ ಅದು ಪರಮಾತ್ಮನ ನಿಯತಿ. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನೋಡಪ್ಪ, ಪರಮಾತ್ಮ ನಿಯತಿ ಅವರವರ ಕರ್ಮಕ್ಕನುಸಾರವಾಗಿ ಫಲ ಕೊಡ್ತತಿ, ಅದಕ್ಕೆ ಅವ್ರಿಗೆ ಭೋಗ ಸಿಗ್ತತಿ, ಉಳ್ಕಿದ ಅವ್ರಿಗೆ ಸಿಗಂಗಿಲ್ಲ ಭೋಗ. ಭೋಗ ಸಾಂಕರ್ಯ ದೋಷ ಬರುದಿಲ್ಲ ಅಂದ್ರ ದೃಷ್ಟಾಂತ ಕೊಡ್ತಾರೆ. ಒಂದು ಮನೆಯೊಳಗೆ ಒಂದು ಮನಿ ಇದಪ್ಪ, ಮನ್ಯಾಗ ಹಲವು ಪದಾರ್ಥಗಳು ಅದಾವು. ಏನು ಘಟ ಇದೆ ಅಥವಾ ಬೇರೆ ಬೇರೆ ವಸ್ತುಗಳು ಅದಾವ, ಹಲವು ವಿಷಯ ಅದಾವ. ವಿಷಯ ಫಲವಿರೆ, ವಿಷಯ ವೃಂದಮಂ ಫಲವಿರೆ. ವಿಷಯಗಳು ವಸ್ತುಗಳು ಪದಾರ್ಥಗಳು ಅದೇನಾರು ಇರ್ಬೋದು. ಗಟಾರ ಇರ್ಬೋದು, ಪಟಾರ ಇರಬಹುದು, ಏನಾರ ವಸ್ತು ಯಾವ್ದು ನಿಮ್ಮ ಜೀವನಕ್ಕೆ ಬೇಕ ವಸ್ತುಗಳು ನೀವು ಮನೆಯಾಗ ಇಟ್ಟಿರ್ತೀರಿ ಇಲ್ಲೋ? ಇಟ್ಟಿರ್ತೇವೆ.
ಒಂದ್ ರೂಮ್ನ್ಯಾಗ ಇಟ್ಟೇವ್ ನಾವ್ ಜಮಾ ಮಾಡಿ ಅಂದ್ರ ಆ ಆ ಒಂದು ರೂಮ್ನ್ಯಾಗ ದೀಪ ಹಚ್ಚಿದ್ವಿ ಅಂದ್ರ ಆ ರೂಮ್ನ್ಯಾಗ ದೀಪ ಹಚ್ಚಿದ್ವಿ ಅಂದ್ರ ಏನ್ ಆ ದೀಪ ಅನ್ನುವಂತದ್ದು ಮನ್ಯಾಗ ಇರುವಂತ ದೀಪ ಆ ವಿಷಯದ ಸಮೂಹಗಳು ಅವ್ರ ವಸ್ತುಗಳು ಸಾಕಷ್ಟು ಒಂದ್ ರೂಮ್ನ್ಯಾಗ ಅದಾವ ಅಲ್ಲಿ ದೀಪ ಹಚ್ಚಿಟ್ಟಿದ್ರ ಆ ಆ ದೀಪ ಯಾವ್ದಾದ್ರ ಒಂದನ್ನ ಬೆಳಗಿ ಮತ್ತೊಂದರನ್ನು ಬೆಳಗದೇ ಇರ್ತೈತೇನು? ಈಗ ಒಂದು ಕೊಡ್ಲಿ ಅಂತ ಇಟ್ಟಿರಿ, ಒಂದು ಕೊಡ ಅಂತಾನ ಇಟ್ಟಿರಿ, ಒಂದು ಕಂದ್ಲಿ ಅಂತಾರ ಇಟ್ಟಿರಿ. ಏನ್ ಸುಡ್ಗಾಡ ವಸ್ತು ಇಟ್ಟಿರ್ತೀರಿ ಒಟ್ಟು ಇಟ್ಟಿರ್ತೀರಿ ನಾವು ಏನ್ರಿ. ಮತ್ ಜೀವನಕ್ ಬೇಕಲ್ಲ ಯಾವ ವಸ್ತುಗಳದಾವ ಬೇಕಲ್ಲ ಇಟ್ಟಿರ್ತೀವಿ. ಎಲ್ಲಾನು ಹೇಳಾಕ್ ಬರ್ತೈತೆ ನಮ್ಗ? ಬರಂಗಿಲ್ಲ. ಹೌದಿಲ್ಲ? ಏನೇನ್ ಇಟ್ಟಿರ್ತೀವಿ. ಆ ದೀಪ ಕಂದ್ಲಿಗ ಅಷ್ಟ ಬೆಳಕು ಕೊಡ್ತೈತೆ ಅದನ್ನ ಅಷ್ಟ ತಿಳಿಸಿ ಕೊಡ್ತೈತೆ. ನಾನ ಆ ಕಂದ್ಲಿ ಮ್ಯಾಲ ಅಷ್ಟ ನಾನು ಬೆಳಕ್ ಚೆಲ್ತೇನಿ, ಅದು ಕೊಡದ ಮ್ಯಾಲ ಬೆಳಕ್ ಚಲಂಗಿಲ್ಲ ಅಂತ ಹೇಳಿ ಅದೇನಾರ ಒಂದ್ರ ಮ್ಯಾಲ ದೀಪ ಬೆಳಕು ಚೆಲ್ಲಿ ಮತ್ತೊಂದ್ರ ಮ್ಯಾಲ ದೀಪ ಬೆಳಕ್ ಚೆಲ್ಲಂಗಿಲ್ಲ ಅಂತ ಏನಾರ ಮತ್ತೊಂದ್ರ ಬೆಳಗದಂತ ಇರ್ತೈತೇನು? ಎಲ್ಲಾನು ಬೆಳತೈತೇನು? ಎಷ್ಟ್ ವಸ್ತುಗಳು ಅದಾವ, ಎಷ್ಟ್ರ ಮ್ಯಾಲ ಪ್ರಕಾಶ ಮಾಡ್ತತಿ ಇಲ್ಲ? ಹೌದಿಲ್ಲ? ಅದ್ರಲ್ಲಿ ಭೇದ ಐತೇನು? ದೀಪದಲ್ಲಿ ಭೇದ ಐತಿಯಾ? ದೀಪದ ಪ್ರಕಾಶದಲ್ಲಿ ಏನ್ ಭೇದ ಐತಿಯಾ? ಇಲ್ಲ. ಅದಕ್ಕೆ ಉಳಿದವುಗಳನ್ನ ಬೆಳಗದೆ ಬಿಟ್ಟು ಒಂದೊಂದ್ ಏನಾದ್ರೂ ಬೆಳಗ್ತೈತೇನೋ? ಇಲ್ಲ. ಹೌದಿಲ್ಲ? ಆ ದೀಪದಲ್ಲಿ ಹೆಂಗ ತಾರತಮ್ಯವಿಲ್ಲವ, ಬೆಳಕದ ಪ್ರಕಾಶದಲ್ಲಿ ತಾರತಮ್ಯವಿಲ್ಲ. ಹಂಗ ಈಶ್ವರನ ನಿಯತಿ ಐತಿ. ಆ ಈಶ್ವರನ ನಿಯತಿ ಅದು ಅವ್ರವ್ರ ಕರ್ಮಕ್ಕ ಅನುಸಾರವಾಗಿ ಫಲ ಕೊಡ್ತದೆ, ಭೋಗ ಕೊಡ್ತತಿ ಅಂತ ನೀ ಹೇಳ್ತಿ. ಈಶ್ವರನ ನಿಯತಿ ಭೋಗ್ಯ ಬುದ್ಧಿ ಅಂತಾರ. ಅಂದ್ರೆ ಭೋಗ್ಯ ಬುದ್ಧಿ ಅಂದ್ರೆ ಅದೇ ಯಾವ ನಿಯಾಮಕ ಶಕ್ತಿ ಏನೈತಲ್ಲ, ಪರಮಾತ್ಮ ನಿಯಾಮಕ ಶಕ್ತಿ ಅವ್ರವ್ರ ಕರ್ಮಕ್ಕೆ ಅನುಸಾರವಾಗಿ ಅದಕ್ಕೆ ಭೋಗ, ಸುಖ ದುಃಖ ರೂಪ ಭೋಗ ಕೊಡ್ತದೆ ಅಂತೀನಲ್ಲ. ಆ ಬೆಳಕು ದೃಷ್ಟಾಂತದೊಳಗ ದೀಪದ ಬೆಳಕು ತಾರತಮ್ಯವಿಲ್ಲದೆ ಎಲ್ಲವನ್ನೂ ಸಮಾನವಾಗಿ ಬೆಳಗ್ತತಿ ಇಲ್ಲೋ? ಹಂಗ ಪರಮಾತ್ಮನ ಒಂದು ನಿಯಾಮಕ ಶಕ್ತಿ ಅವ್ರವ್ರ ಕರ್ಮಕ್ಕ ಅನುಸಾರವಾಗಿ ಅವ್ರವ್ರಿಗೆ ಫಲ ಕೊಡ್ತತಿ ಅಂತೀಯಲ್ಲ. ಹಂಗಾರ ಎಲ್ಲಾರು ಕೂಡೇ ಇದ್ರಲ್ಲ, ಅದಾರಲ್ಲ ಅವ್ರು ಅನೇಕ ಆತ್ಮರು. ಏನ್ ಈಗಷ್ಟ ಈಗ ವರ್ತಮಾನ ಈ ಶರೀರದಾಗ ಅಷ್ಟ ಕೂಡಿ ಅದಾರೋ, ಇನ್ ಹಿಂದಿನ ಶರೀರದಲ್ಲಿ ಕೂಡಿದ್ರು ಇಲ್ಲೋ? ಅನೇಕ ಆತ್ಮರು ಕೂಡಿದ್ರು ಇಲ್ಲ? ಯಾಕ? ನಿತ್ಯ ಅಂತ ಹೇಳಿ ನೀನು. ನಿತ್ಯ ಅಂದ ಮೇಲೆ ಈಗೂನು ಇರ್ತಾರ, ಮುಂದೂನು ಇರ್ತಾರ. ಈಗ ಅದಾರ, ಮುಂದೂನು ಇರ್ತಾರ, ಎಂದು ಇದ್ರು ಎಲ್ಲಾರು ಕೂಡೇ ಇದ್ರು. ಹೌದಿಲ್ಲ? ಎಲ್ಲಾರು ಕೂಡೇ ಇದ್ರ ಹಿಂದಿನ ಶರೀರದಲ್ಲಿ ಎಲ್ಲಾರು ಕೂಡೇ ಇದ್ರ ಅವ್ರು. ಆ ಹಿಂದಿನ ಶರೀರದಾಗ ಪುಣ್ಯಾರ ಮಾಡ್ಲಿ ಪಾಪಾರ ಮಾಡ್ಲಿ ಕರ್ಮ ಮಾಡುವಾಗ ಅದ್ರ ಅಭಿಮಾನ ಒಬ್ಬನಿಗೆ ಇತ್ತು ಎಲ್ಲರಿಗಿತ್ತು? ಅಂದ್ರೆ ಎಲ್ಲರಿಗೂ ಇತ್ತು ಅಂದ್ರ ಎಲ್ಲರೂ ಆ ಕರ್ಮ ಮಾಡಿದ್ದಕ್ಕೆ ಅಧಿಕಾರಿಗಳಾದ್ರಿಲ್ಲೋ? ಅವಾಗ ಕರ್ಮ ಮಾಡಿದ್ದ ಅಭಿಮಾನ ಅವ್ರಿಗೆ ಅಧಿಕಾರಿಗಳು ಅವ್ರಾದ್ರ, ಕರ್ಮ ಮಾಡಿದಾರ ಕರ್ತೃ ಅವ್ರು ಎಲ್ಲಾರು ಆದ್ರು, ಒಬ್ಬನ ಆಗ್ಲಿಲ್ಲ. ಎಲ್ಲಾರು ಆದ್ರು. ಕರ್ಮಕ್ ಕರ್ತ ಎಲ್ಲಾರು ಆದ್ರು, ಅಭಿಮಾನ ಹಿಡ್ಕೊಂಡು ಮಾಡಿದ್ರು. ಯಾಕ? ಎಲ್ಲಾರು ಆ ಶರೀರದಾಗ ಅದಾರ. ಒಬ್ಬ ಮಾಡ್ಯಾನ ಸುಮ್ನೆ ಕುಂತ್ ನೋಡಾಕತ್ತಾರ? ಸುಮ್ಮನೆ ಒಬ್ಬ ಮಾಡೋದನ್ನ ಸುಮ್ಮನೆ ನೋಡಾಕರ ಹಂಗೇನ್ರ ಅಂತ ಬರ್ತೈತೆ? ಇಲ್ಲದ ಅಭಿಮಾನ ಹಿಡ್ಕೊಂಡ್ ಮಾಡ್ತಾರ ಅಂದ್ರೆ ಎಲ್ಲರಿಗೂ ಬರ್ತೈತಿ. ಒಂದ್ ಮನ್ಯಾಗ 100 ಮಂದಿ ಅದಾರ್ರಿ, ಏನಾರಾದ್ರು ಒಬ್ಬರಿಗೆ ಏನಾದ್ರೂ ಎಲ್ಲರಿಗೂ ಅನ್ಕೊತತಿ ಇಲ್ಲದ? ಒಬ್ಬ ಮನ್ಯಾಗ ಕೂಡಿದ ಮನ್ಯಾಗ 100 ಮಂದಿ ಕೂಡಿ ಅದಾರಪ್ಪ ಅಂದ್ರ ಒಂದ್ ಅವಿಭಕ್ತ ಕುಟುಂಬದ್ರ ಏನ್ರಿ, ಒಬ್ಬ ಅಲ್ಲಿ ಮನ್ಯಾಗ ಯಾರ ಒಬ್ಬ ಸತ್ರ ಹುಟ್ಟಿದ್ರ ಸಂತೋಷ ದುಃಖ ಎಲ್ಲಾ ಮನ್ಯಾಗ ತುಂಬ ಮಂದಿಗೆ ಆಚರಣೆ ಮಾಡ್ತಾ ಇಲ್ಲ. ಹಿಂದಿನ ಶರೀರದಾಗ 100 ಮಂದಿ ಇದ್ರು, ಅದ್ರಾಗ ಒಬ್ಬ ಕರ್ಮ ಮಾಡಿದ್ದ, ಉಳಿದಾರ ಸುಮ್ನ ಕುಂತ್ರಂತ ಅಂತ ಹೇಳಾಕ್ ಬರುದಿಲ್ಲ. ಕರ್ಮದ ಅಭಿಮಾನ ಎಲ್ಲರಿಗೂ ಇತ್ತು, ಅವ್ರೆಲ್ಲಾ ಕರ್ಮ ಮಾಡ್ದವ್ರ ಇದ್ರು. ಹೌದಿಲ್ಲ? ಕರ್ಮ ಮಾಡಿದ ಆ ಕರ್ಮಕ್ಕೆ ತಕ್ಕಂತೆ ಈ ವರ್ತಮಾನ ಶರೀರದಾಗ ಏನ್ರಿ ಈಶ್ವರನ ನಿಯತಿ ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಅವ್ರಿಗೆ ಫಲ ಕೊಡ್ತತ್ರಿ, ಬ್ಯಾರೆ ದಾರಿಗೆ ಹೋಗುದಿಲ್ಲ ಅಂತ ಅಂತೀಯಲ್ಲ ನೀನು. ಹಿಂದಿನ ಶರೀರದಾಗ ಅವ್ರೆಲ್ಲಾರು ಕೂಡಿ ಕರ್ಮ ಮಾಡ್ಯಾರ, ಈ ವರ್ತಮಾನ ಶರೀರದಾಗ ಅವ್ರೆಲ್ಲಾರು ಕೂಡೇ ಅದಾರ.
ಅಲ್ಲಿ ಕರ್ಮ ಮಾಡುವಾಗ ಎಲ್ಲಾರು ಇದ್ರು, ಇಲ್ಲಿ ಸುಖ ದುಃಖ ರೂಪ ಭೋಗ ಉಣ್ಣುವಾಗ ಈಶ್ವರನ ನಿಯಾಮಕ ಶಕ್ತಿ ಒಬ್ಬನಿಗೆ ಸುಖ ದುಃಖ ರೂಪ ಭೋಗ ಕೊಟ್ಟು 99 ಮಂದಿಗೆ ಸುಮ್ಮನೆ ಬಿಡ್ತತಿನ ಅದು. ಸಮಾನವಾಗಿ ಅವ್ರಿಗೆ ನಿಯಮನ ಮಾಡ್ಕೊಳ್ಳೋದು. ಸಮಾನವಾಗಿ ಈಶ್ವರನ ಶಕ್ತಿ ನಿಯಮನ ಮಾಡಿಲ್ಲ ಅಂದ್ರ ಪರಮಾತ್ಮ ವೈಷಮ್ಯದಾನ ಅಂತ ತಿಳ್ಕೊಬೇಕಾಗ್ತದೆ. ಪರಮಾತ್ಮ ಅಂದ್ರೆ ವೈಷಮ್ಯದಾನ, ನಮ್ಮಂಗ ತಾರತಮ್ಯದ ಯಾರಿಗೇ ಆಗಲಿ ಅವ ಅವ್ರವ್ರ ಕರ್ಮಕ್ಕೆ ಅನುಸಾರವಾಗಿ ಎಲ್ಲರಿಗೂ ಭೋಗ ಕೊಡ್ತಾನ, ಹೆಚ್ಚು ಕಡಿಮೆ ಇರೋದಿಲ್ಲ. ಹಂಗಾರೆ ಹಿಂದ ಮಾಡೋ ಕರ್ಮ ಮಾಡುವಾಗ ಎಲ್ಲಾರು ಇದ್ರು ಅಂದ್ರೆ ಈಗ ಉಣ್ಣುವಾಗ ಎಲ್ಲರಿಗೂನು ಸಮಾನವಾಗಿ ಒಬ್ರಿಗೆ ಕೊಡೋದು ಅಂತ ಹಂಗ ಬರೋದಿಲ್ಲಲ್ಲ ಅದು. ಮತ್ತ ಮನ್ಯಾಗ ಬೆಂಕಿ ಇದು ದೀಪದ ಪ್ರಕಾಶ ಒಂದಿದ್ದು ಎಲ್ಲಾ ವಿಷಯಗಳನ್ನ ಏಕಾಲಕ್ಕೆ ಬೆಳಗ್ತದಿಲ್ಲಪ್ಪ, ತಾರತಮ್ಯ ಇಲ್ಲದೆ ಬೆಳಕೋದಿಲ್ಲ. ಹಂಗ ಪರಮಾತ್ಮನ ನಿಯಾಮಕ ಶಕ್ತಿ ಇದ್ದ ಬೆಳಗ್ ಅವ್ರವ್ರಿಗೆ ಭೋಗ ಕೊಡ್ತೈತೆ ಅಂದ್ರ ಎಷ್ಟ್ ಮಂದಿ ಅದಾರ ಎಲ್ಲರಿಗೂ ಕೊಡ್ಬೇಕಲ್ಲ ಅದು ಭೋಗನ. ಸುಖ ದುಃಖ ರೂಪ ಭೋಗ ಎಲ್ಲರಿಗೂ ಆಗ್ಬೇಕಲ್ಲ. ಹಂಗ ಎಲ್ಲಾರಿ ಅಂದ್ರ ಸಾವಿರಾರು ಕೋಟಿ ಆತ್ಮಗಳು ಇಲ್ಲಿ ಅದಾರ. ಯಾವ ಆತ್ಮನಿಗೆ ಹೇಳ್ತೀವಿ ಹೇಳ? ಯಾವ ಉಂಡ ಇದ್ದಾನ, ಯಾವ ಉಣ್ತಾನ? ಎಲ್ಲಾರು ಉಣ್ತಾರ. ಹುಚ್ಚಿನ ಎಲ್ಲಾರು ಉಣ್ತಾರ ಹಂಗ ಅನ್ಕೊಂಡ್ ಕುಂತ್ರ ಏನ್ರಿ? ಎಲ್ಲಾರು ಉಣ್ತೀರ ಅಂತಂದ್ರ ಹಂಗ ಹೇಳಕ್ ಬರಂಗಿಲ್ಲ. ಒಬ್ಬರಿಗೆ ಹೇಳಪ್ಪ ನೀನ್. ಒಬ್ಬ ನೀ ಅನೇಕ ಆತ್ಮ ಅನ್ನಕತ್ತಿ ಏನ್ರಿ? ನಾವ್ ಒಬ್ಬ ಆತ್ಮ ಅನ್ನಾರ ನಮ್ಮನ್ನ ನೇತಿಗ ಇದು ಮಾಡಿ ಭೋಗ ಸಾಂಕಾರ ದೋಷ ಬರ್ತದ ಅಂತ ಹೇಳಿ ಅನೇಕ ಆತ್ಮ ಹೇಳಿದ್ರ ಒಬ್ಬೊಬ್ರಿಗೆ ಭೋಗ ಭಿನ್ನ ಬರ್ತತಿ ಅಂತ ಇದನ್ನ ಒಪ್ಪಾಕತ್ತೀನಿ. ಈಗ ನಿನ್ನ ಮಾತ ಹಿಡ್ಕೊಂಡ ನಾವ್ ಕೇಳಾಕತ್ತೇವಿ. ಈಗ ಯಾರು ಉಣ್ತಾರ? ನೂರಾರು ಸಾವಿರಾರು ಆತ್ಮಗಳು ಈ ಶರೀರದಲ್ಲಿ ಅದಾರ. ನಿನ್ನ ಮತಾನುಸಾರವಾಗಿ ಅದಾರ. ಯಾರು ಉಣ್ತಾರ ಹೇಳ? ಆ ಈಶ್ವರನ ನಿಯತಿ ಒಬ್ರಿಗೆ ಭೋಗ ಕೊಟ್ಟು ಮತ್ತೊಬ್ರಿಗೆ ಕೊಡ್ದಂಗ ಇರ್ತೈತನ ಅದು? ಹಂಗಾಗಿದ್ರ ಮನ್ಯಾಗ ದೀಪ ಒಂದನ್ನ ಬೆಳಗ್ಬೇಕಾಗಿತ್ತು. ಎಲ್ಲಾನು ಬಾರ್ದಾಗಿತ್ತು. ಅದು ಒಂದನ್ನೇ ಬೆಳಗ್ಬೇಕಾಗಿತ್ತು. ಅದಕ್ಕ ಪರಮಾತ್ಮನಲ್ಲಿ ವೈಷಮ್ಯ ಇಲ್ಲ, ಅವನ ನಿಯಾಮಕ ಶಕ್ತಿಯಲ್ಲಿನೂ ವೈಷಮ್ಯ ಇಲ್ಲ. ಅವ್ರ ಏನೇನ್ ಕರ್ಮದ ಅವ್ರು ಹಿಂದ್ ಶರೀರ ಮಾಡಿದ್ರ ಹಂಗಾರ ಈಗ ಅದಾರ ಅಂದ್ಮೇಲೆ ಎಲ್ಲರಿಗೂ ಭೋಗ ಕೊಡ್ಬೇಕಲ್ಲದು. ಒಬ್ಬರಿಗೆ ಕೊಡುದು ಒಬ್ರಿಗೆ ಬಿಡುದು ಮಾಡಂಗಿಲ್ಲಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಮುಂದೆ ಹೇಳ್ತಾರ, ಆ ಭೋಗವನ್ನುಂಟು ಮಾಡುವ ಬುದ್ಧಿ ಈಶ ನಿರ್ಮಿತವಾಗಿ ಈಶನ ಆಜ್ಞೆಯಂತೆ ಒಬ್ಬರಿಗೆ ಭೋಗವನ್ನು ಅನ್ಯರಿಗೆ ಕೊಡಲಾರದೆಂದು ಶಂಕೆಯನ್ನು ಮಾಡಿದರೆ ಆ ಪೂರ್ವ ಪಕ್ಷಿ ಮತ್ ಶಂಕ ಮಾಡ್ತಾನೆ. ಏನಂತ ನಾವು ಇಲ್ರಿ, ಆ ಭೋಗವನ್ನುಂಟು ಮಾಡುವಂತ ಬುದ್ಧಿ ಭೋಗವನ್ನು ಉಂಟು ಮಾಡುವ ಬುದ್ಧಿ ಅಂದ್ರನ ನಿಯಾಮಕ ಶಕ್ತಿ. ಅದಕ್ಕೆ ನಿಯತಿ ಅಂತ ಕರೀತಾರ. ಅದು ಈಶ್ವ ನಿರ್ಮಿತವಾಗಿದೆ. ಅದು ಈಶ ನಿರ್ಮಿತವಾಗೈತಿ. ಭೋಗವನ್ನು ಉಂಟು ಮಾಡುವ ಶಕ್ತಿ ಅದು ನಿಯತಿ ಅಂತಾನೂ ಕರೆಸುವಂತದ, ಅಥವಾ ನಿಯಾಮಕ ಶಕ್ತಿ ಅಂತಾನು ಕರೆಸುವಂತದ. ಅದು ಈಶ್ವರನ ಆಜ್ಞೆ ಇರುವ ಹೆಂಗೈತಿ ಹಂಗ ಕೆಲಸ ಮಾಡ್ತತಿ ಅಂತಾನವ ಪೂರ್ವ ಪಕ್ಷಿ. ಈಶ್ವರನ ಆಜ್ಞೆ ಹೆಂಗ ಐತಿ ಹಂಗ ಕೆಲಸ ಮಾಡ್ತತಿ. ಅದಕ್ಕೆ ಈಶ್ವರ ಯಾರಿಗ ಭೋಗ ಕೊಡ್ಬೇಕಂತ ಹೇಳಿ ಕಳ್ಸ್ಯಾನ ಅವ್ರಿಗಷ್ಟ ಕೊಡ್ತತಿ. ಅದು ಮತ್ತೊಬ್ರಿಗೆ ಕೊಡಂಗಿಲ್ಲ ಅಂತ ಪೂರ್ವ ಪಕ್ಷಿ ಅಂದ್ರ, ಯಾಕ ಈಶ್ವರನ ಆಜ್ಞೆಯಿಂದ ಆ ನಿಯಾಮಕ ಶಕ್ತಿ ಇಂಥವನಿಗೆ ಭೋಗ ಕೊಟ್ಟು ಬಾ ನೀನು, ಮತ್ತೊಬ್ಬನಿಗೆ ಕೊಡಬೇಡ, ಬುಳ್ದಾರಿ ಬ್ಯಾಡ ಅಂತ ಹಂಗ ಒಂದ್ ವೇಳೆ ಈಶ್ವರನ ಆಜ್ಞೆಯಿಂದ ಕೊಡ್ತತಿ, ಉಳ್ಕಿದಾರಿಗೆ ಭೋಗ ಆಗೋದಿಲ್ಲ, ಒಬ್ಬನಿಗೆ ಆಗ್ತತಿ ಅಂತ ಒಂದ್ ವೇಳೆ ಶಂಕಾ ಮಾಡಿದ್ರ ಈಶ್ವರನ ಶಕ್ತಿ ಹಂಗೈತಿ. ಈಶ್ವರನ ಆಜ್ಞೆಯಿಂದ ಕೆಲಸ ಮಾಡ್ತದೆ. ಈಶ್ವರ ಯಾರಿಗೆ ಭೋಗ ಕೊಡೋಣ ಅವ್ರು ಕೊಡ್ತೈತಿ, ಉಳ್ದಾರ ಕೊಡಂಗಿಲ್ಲ ಅದು ಅಂತ ಒಂದ್ ವೇಳೆ ಏನ್ರಿ ಈ ಮಾತು ಎತ್ತಿ ಶಂಕಾ ಮಾಡಿದ್ರ ಇದು ಸರಿಯಲ್ಲ ಎಂದು ವೇದಾಂತಿಗಳು ಹೇಳ್ತಾರ. ನೀ ಹೇಳುದು ಸರಿಯಲ್ಲ. ಯಾಕಂದ್ರ ಆ ಶಕ್ತಿಯು ಸ್ವವಿಷಯಗಳನ್ನು ತೋರಿಸುವ ಲಕ್ಷಣವಾಗಿದೆ. ಏನ್ರಿ? ಸ್ವ ವಿಷಯಗಳನ್ನ ತೋರಿಸುವಂತ ಲಕ್ಷಣವಾಗಿದೆ. ಅಂದ್ರ ಆದ್ರಿಂದ ಅದು ಎಲ್ಲರಿಗೂ ಭೋಗಗಳನ್ನು ಕೊಡುತ್ತದೆ. ಆ ನಿಯಮನ ಮಾಡುವ ಶಕ್ತಿ ಈಶ್ವರನ ಆಜ್ಞೆಯಿಂದ ನಿಯಮನ ಮಾಡೋ ನಿಯಾಮಕ ಶಕ್ತಿ ಐತಲ್ಲ, ಅದು ಹೆಂಗದ ಅಂತಂದ್ರ ಏನು ಅದು ಸ್ವ ಏನಪ್ಪಾ ಅಂತಂದ್ರೆ ವಿಷಯಗಳನ್ನ ತೋರಿಸುವಂತ ಶಕ್ತಿ ಉಳ್ಳದ್ದಾಗಿರುವುದ್ರಿಂದ ಅದು ಹಂಗ ತಾರತಮ್ಯವನ್ನ ಮಾಡುದಲ್ಲ, ಎಲ್ಲರಿಗೂ ಕೂಡ ಆ ಭೋಗವನ್ನು ಕೊಡಬೇಕಾಗ್ತದ. ಎಲ್ಲರಿಗೂ ಕೊಡ್ತದ ಭೋಗ ಅಂತಂದ್ರ ಅಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದ ಅಂತ ಮುಂದೆ ಹೇಳ್ತಾರ ಅವ್ರು.
ಅದು ವಿಷಯಮಂ ತೋರುವುದೇ ಲಕ್ಷಣವೇ ಆಗಿ ಅದು ತನ್ನೋಳಿರ್ದ ಫಲವಾತ್ಮರಿಗೆ ಭೋಗದ ಒದವು ಈಯದಿರದು ನಿಜವಿದುವೆ. ಅಂದ್ರೆ ಈಗ ಈಶ್ವರನ ನಿಯಾಮಕ ಶಕ್ತಿ ಹೆಂಗದ ಅಂದ್ರ ಅದಕ್ಕ ತಾರತಮ್ಯ ಇಲ್ಲ. ಈಶ್ವರನ ನಿಯಾಮಕ ಶಕ್ತಿಯನ್ನ ಐತಲ್ಲ ಅದ ನಿಯತಿ ಅಂತ ಕರಿತೇವಲ್ಲ, ಅದರಲ್ಲಿ ತಾರತಮ್ಯ ಇಲ್ಲ. ಈ ಮನುಷ್ಯರಲ್ಲೇ ತಾರತಮ್ಯ ಮಾಡಬಹುದು ಇವರು, ಆದ್ರ ಪರಮಾತ್ಮನ ನಿಯಾಮಕ ಶಕ್ತಿಯಲ್ಲಿ ತಾರತಮ್ಯ ಇಲ್ಲ. ಒಂದ್ ವೇಳೆ ಆ ಶಕ್ತಿಗೆ ತಾರತಮ್ಯ ಹೇಳಿದ್ರ ಪರಮಾತ್ಮನು ತಾರತಮ್ಯ ಉಳ್ಳವನು ಅಂತ ಹೇಳ್ಬೇಕಾಗ್ತದೆ. ಹಂಗಾರ ಆ ಒಂದು ನಿಯಾಮಕ ಶಕ್ತಿ ಏನೈತಲ್ಲ ಅದರಲ್ಲಿ ತಾರತಮ್ಯ ಇಲ್ಲ ಅಂದ ಮೇಲೆ ಎಲ್ಲರಿಗೂ ಸಮಾನವಾಗಿ ಅವ್ರ ಕರ್ಮಾನುಸಾರ ಭೋಗ ಕೊಡ್ತದ. ಹಿಂಗ ಸೂರ್ಯನ ಬೆಳಕು ಎಲ್ಲಾ ವಸ್ತುಗಳನ್ನ ಹೆಂಗ ಬೆಳಗ್ತದೆಯೋ, ಸೂರ್ಯ ಉದಯ ಆದಂದ್ರ ಅವ ಆಕಾಶದಲ್ಲಿ ಇದ್ದಾಗ ಮೋಡ ಮೊದಲಾದವುಗಳು ಆವರಣ ಮಾಡದೇ ಇದ್ದಾಗ ಅವನ ಪ್ರಕಾಶ ಬಿತ್ತು ಅಂದ್ರ ಅವನ ಪ್ರಕಾಶದ ಕಿರಣಗಳು ಎಲ್ಲೆಲ್ಲಿ ಬೀಳ್ತಾವ ಎಲ್ಲಾ ವಿಷಯಗಳನ್ನು ಬೆಳಗ್ತಾನೋ, ಅಥವಾ ಒಂದನ್ನ ಯಾವ್ದ್ರ ಬೆಳಗಿ ಮತ್ತೊಂದನ್ನು ಬೆಳಗಂಗಿಲ್ಲ ಹಿಂಗ ಏನ್ರ ಐತೆ. ಸೂರ್ಯನ ಬೆಳಕು ಎಲ್ಲ ವಿಷಯಗಳನ್ನ ಹೆಂಗ ಪ್ರಕಾಶ ಮಾಡುತ್ತದ. ಇನ್ನ ಯಾವ ಆಕಾಶ ಅನ್ನುವಂತಹದ್ದು, ಅವಯವವಾದ ಆಕಾಶ ಅನ್ನುವಂಥದ್ದು ಎಲ್ಲಾ ವಿಷಯಗಳು ಇರ್ಲಿಕ್ಕೆ ಅವಕಾಶ ಕೊಟ್ಟ. ಪೊಳ್ಳ ಅಂತೀವಲ್ಲ ನಾವು, ಆ ಪೊಳ್ಳ ಅನ್ನುವಂಥದ್ದು ಏನತ್ತಲ್ಲ ಎಲ್ಲಾ ವಿಷಯಗಳು ಇರ್ಲಿಕ್ಕೆ ಅವಕಾಶ ಕೊಟ್ಟ. ಅದು ಸಮಾನವಾಗಿ ಎಲ್ಲಾ ವಿಷಯಗಳು ಕೊಟ್ಟದು, ಅಥವಾ ಒಂದನ್ನ ಈಗ ಬಾಜು ಮನಿ ಕಟ್ಟ ಅವಕಾಶ ಕೊಟ್ಟು ನನಗ್ ಕೊಡುದಿಲ್ಲ, ನೀ ಮತ್ತೊಬ್ರಿಗೆ ಅವಕಾಶ ಕೊಡಂಗಿಲ್ಲ ಅಂದಿದ್ರ ಅಂತೇನ ನೀ ಆ ಮನ್ಯಾಗ ಆಕಾಶದ ಅವಕಾಶದೊಳಗ ಮನಿ ಕಟ್ಟಾಕತ್ತೀನಿ ಅದಂತ ನಾ ಬಾಜು ಮನ್ಯಾಗ ಅವಕಾಶ ಕೊಡ್ತೇನೆ, ಏನು ಕೊಡಂಗಿಲ್ಲ ನೋಡಿ ಏನ್ ಮನಿಗೆ ಅಂತ. ಅದು ಆಕಾಶ ಸಮಾನವಾಗಿ ಎಲ್ಲಾ ವಿಷಯಗಳಿಗೆ ಇರ್ಲಿಕ್ಕೆ ಏನ್ ಅವಕಾಶ ಕೊಟ್ಟದು. ದೃಷ್ಟಾಂತ ಕೊಡ್ತಾರ ಇವೆಲ್ಲ ಏನ್ರಿ. ಮತ್ತ ವಾಯು ಬೀಸಾಕತ್ತ ಅಂದ್ರ 100 ಮಂದಿ ನಿಂತಿರ್ಪ ಸಾಲಾಗಿ. ವಾಯು ಬೀಸಾಕತ್ರ ಅವ ಪಾಪಿ ಒಬ್ಬ ಅದಾನ, ಅವನು ಬಿಟ್ಟು ನಾ ಪುಣ್ಯವಂತನ ಮ್ಯಾಲ ಅಟ ಸ್ಪರ್ಶ ಮಾಡ್ತೇನಿ ಅಂತತೇನು. ಪುಣ್ಯವಂತನ ಗಟ ಸ್ಪರ್ಶ ಮಾಡ್ಕೊಂಡು ಹೋಗ್ತೀನಿ, ಪಾಪಿ ಅದಾನ ಅವನ್ ಮುಟ್ಟುದೇ ಇಲ್ಲ ಅಂತೇನು. ಸಮಾನವಾಗಿ ಎಲ್ಲರನ್ನು ಸ್ಪರ್ಶ ಮಾಡ್ತತಿಲ್ಲೋ. ಹೌದಿಲ್ಲ, ದೃಷ್ಟಾಂತ ಕೊಡ್ತಾ. ಹಂಗ ಆ ಪರಮಾತ್ಮನ ನಿಯಾಮಕ ಬುದ್ಧಿ ಆದ್ರೂ ಕೂಡ ಸಕಲ ಭೋಗಗಳನ್ನ ಸಕಲ ಭೋಕ್ತೃಗಳಿಗೆ ಕೊಡ್ತದೆ. ಪರಮಾತ್ಮ ನಿಯಾಮಕ ಬುದ್ಧಿ ಶಕ್ತಿ ಏನೈತಲ್ಲ, ಅದು ನಿಯಾಮಕ ಶಕ್ತಿ ಎಲ್ಲರಿಗೂ ಸಮಾನವಾಗಿ ಭೋಗ ಕೊಡ್ತದೆ. ಅಂದ್ರ ಅರ್ಥ ಎಲ್ಲಿ ಹೊಂಟ್ರಿ ನೀವು ಸಮಾನ ಭೋಗ ಅಂದ್ರ ಅವ ಅನೇಕ ಆತ್ಮ ತಗೋಬೇಕಲ್ಲಿ ಹಿಂದ ಅವನ್ನ ಹಿಡ್ಕೊಂಡ ಮಾತಾಡ್ಬೇಕು. ಸಮಾನ ಅಂದ್ರ ಹಂಗಾರ ಕರ್ಮ ಮಾಡದಾರ ಬೇನ್ ಬಂದ್ ಇರ್ತಾರ ಅವ್ರಿಗೆ ಭೋಗ. ಇಲ್ಲಿ ಈಗಲ್ಲ ಅವಂದ್ರೇನು, ಈ ಪ್ರಸಂಗದಲ್ಲಿ ಅವ್ರವ್ರ ಕರ್ಮಾನುಸಾರವಾಗಿ ಸಮಾನವಾಗಿ ಅವ್ರಿಗೆ ಭೋಗ ಕೊಡ್ತತೆ ಅಂದಾಗ, ಇಲ್ಲಿ ಅನೇಕಾತ್ಮ ಒಪ್ಪುವಾಗ ಹಿಂದಿನ ಶರೀರದಲ್ಲಿ ಇದ್ದುಕೊಂಡು ಕರ್ಮ ಮಾಡಿ ಕರ್ತ ಆದವರು ಎಲ್ಲಾರು ಅದಾರ. ಈಗ ವರ್ತಮಾನ ಶರೀರದೊಳಗ ಅವರೇ ಆ ಶರೀರ ಬಿಟ್ಟು ಇಲ್ಲಿ ಬಂದು ಉಳ್ಕೊಂಡಾರ. ಅವ್ರ ಕರ್ಮ ಮಾಡಿದ್ರೆ ಎಲ್ಲದ್ರಲ್ಲೂ ಕರ್ಮದ ಅಭಿಮಾನಿ ಎಲ್ಲರಿಗೂ ಇತ್ತಲ್ಲ, ಅವರೇ ಇಲ್ಲಿ ಈ ಶರೀರದಾಗ ಅದಾರ ಅಂದ್ಮೇಲೆ ಎಲ್ಲರಿಗೂ ಸಮಾನವಾಗಿ ಪರಮಾತ್ಮನ ಆ ಕರ್ಮಕ್ಕ ಅನುಸಾರವಾಗಿ ಎಲ್ಲರಿಗೂ ಭೋಗ ಸಿಗ್ತದ ಇಲ್ಲಿ. ಅದನ್ನ ತಗೋಬೇಕು. ಈ ಅನೇಕಾತ್ಮದ ಇದು ಐತಲ್ಲ ಇಲ್ಲೇ ಇದನ್ನ ತಗೋಬೇಕು. ಅದಕ್ಕ ಹಿಂದಿನ ಶರೀರದಾಗ ಎಲ್ಲಾರು ಕೂಡ ಕರ್ಮ ಮಾಡ್ಯಾರ, ಈ ಶರೀರದಾಗ ಎಲ್ಲರಿಗೂ ಭೋಗ ಸಿಗ್ಬೇಕು. ಈಶ್ವರ ನೇತಿ ಹಂಗ ಅದ. ಅದು ತಾರತಮ್ಯ ಮಾಡಂಗಿಲ್ಲ. ಮಾಡ್ಯಾರ 100 ಮಂದಿ, ಇಲ್ಲಿ ಒಬ್ಬನಿಗೆ ಭೋಗ ಕೊಡ್ತಂತ ಅನ್ನ ಕೊಡಂಗಿಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟಿರಲ್ಲ. ಸೂರ್ಯ ಉದಯ ಆದ್ರೆ ಪ್ರಕಾಶ ಎಲ್ಲ ಕಡೆ ಬೀಳ್ತದ. ಆಕಾಶ ಎಲ್ಲರಿಗೂ ಅವಕಾಶ ಕೊಟ್ಟದ. ವಾಯು ಎಲ್ಲರಿಗೂ ಸ್ಪರ್ಶ ಮಾಡ್ಯಾರ. ಹಂಗ ಪರಮಾತ್ಮ ನಿಯಾಮಕ ಶಕ್ತಿ ಹಿಂದ ಕರ್ಮ ಮಾಡ್ಯಾರಪ್ಪ ಹಿಂದಿನ ಶರೀರದಾಗ, ಇಲ್ಲಿ ಬಂದ 100 ಆತ್ಮ ಇಲ್ಲಿ ಉಳ್ಕೊಂಡಾರ ಈ ಶರೀರದಾಗ. 100 ಮಂದಿಗೂ ಕೊಟ್ಟಂಗ ಭೋಗ ಕೊಡ್ತದೆ. 100 ಮಂದಿಗೆ ಭೋಗ ಕೊಡ್ತಂದ್ರ ಯಾವ ಉಂಡ ಇದ್ರಾಗ
ನಿಶ್ಚಯವಾಗಿ ಹೇಳಕ್ ಬರಂಗಿಲ್ಲ. ನೂರಾರು ಕೋಟಿ ಆತ್ಮ ಅದಾರ ಅಂದ್ಮೇಲೆ ಅಂತ ಒಪ್ಪಿದರ ಈ ಶರೀರದ ಸುಖ ದುಃಖ ಭೋಗ ಇವನ ಉಂಡಾವಂತ ನಿಶ್ಚಯವಾಗಿ ಹೇಳಕ್ ಬರ್ದಲ್ಲ ಅಂದ್ರ ಹಾಳಾಗಿ ಹೋಗುತ್ತ. ಏನ್ರಿ ಮತ್ತೇನು ಅನೇಕ ಆತ್ಮ ಅಂತ ಹೇಳ್ತಿದ್ವಿ ಮತ್ತೆ ಹೇಳಕ್ ಬರ್ತಲ್ಲ ಅಂತೀಯಲ್ಲ ಅಂತ ಈ ರೀತಿಯಾಗಿ ಎಲ್ಲ ಆತ್ಮರುಗಳು ಸಮಾನವಾಗಿ ಭೋಗ ಕೊಡುದೇ ಅದರ ನಿಯಾಮಕ ಶಕ್ತಿ ಇದೆ. ಮುಂದೇನ್ ಹೇಳ್ತಾರ ನೋಡ್ರಿ, ಆ ಬುದ್ಧಿ ಐತಲ್ಲ ನಿಯಾಮಕ ಶಕ್ತಿ, ಭೋಗ ಕೊಡುವನ್ನುವಂತ ಭೋಗ ಕೊಡುವ ಬುದ್ಧಿ ಅಂದ್ರ ಅವರಿಗೆ ಆ ಕರ್ಮಕ್ಕನುಸಾರವಾಗಿ ಭೋಗ ಕೊಡುವ ಬುದ್ಧಿ, ಅದು ನಿಯಾಮಕ ಶಕ್ತಿ ಅಂತೇವಲ್ಲ, ಅದು ಈಶ್ವರನ ನಿಯಾಮಕ ಶಕ್ತಿ ಐತಲ್ಲ, ಅದ್ರ ಸ್ವಭಾವನ ಹಂಗೈತಿ. ಹೆಂಗೈತಿ ಅದ್ರ ಸ್ವಭಾವ? ಎಲ್ಲರಿಗೂ ಸಮಾನವಾಗಿ ಭೋಗ ಕೊಡ್ಬೇಕಂತ ಅದ್ರ ಸ್ವಭಾವ. ಎಲ್ಲಾರು ಮಾಡ್ಯಾರ, ಎಲ್ಲಾರು ಉಣ್ಬೇಕು, ಮಾಡಿ ಬಂದಾರ ಎಲ್ಲರಿಗೂ ಸಮಾನವಾಗಿ ಭೋಗ ಕೊಡ್ಬೇಕಂತ ಸ್ವಭಾವ. ಆ ಸ್ವಭಾವ ಬದ್ಲಿ ಮಾಡಕ್ ಆಗೋದಿಲ್ಲ. ಯಾವ್ದ್ರ ಸ್ವಭಾವ ಐತಿ ಆ ಸ್ವಭಾವ ಅದಕ್ಕೆ ಇದ್ದೇ ಇರ್ತಕ್ಕೆ, ಅದನ್ನ ಬದ್ಲಿ ಮಾಡಕ್ ಬರಂಗಿಲ್ಲ. ಆಕಾಶಕ್ಕೆ ಅವಕಾಶ ಕೊಡುದೇ ಅದ್ರ ಸ್ವಭಾವ, ಅದನ್ನ ಬದ್ಲಿ ಮಾಡಕ್ ಬರಂಗಿಲ್ಲ. ವಾಯು ಬೀಸುವುದೇ ಅದ್ರ ಸ್ವಭಾವ ಐತಿ, ನಿಲ್ಸಾಕ್ ಬರಂಗಿಲ್ಲ. ಬರ್ತೈತಿ ನಿಲ್ಸಾಕ್, ಬೀಸಿರ್ತತಿ ಬೈಲ್ನ್ಯಾಗ. ಇಲ್ರಿ ಒಂದ್ ಗಾಡಿ ಕಟ್ತೇವ್ರಿ ನಾವ್ ದೊಡ್ಡದ್ ಎತ್ತರಂದು ನಿಲ್ಸಿದೇವ್, ಆ ಗಾಡಿ ಮೇಲೆ ಹಾಲಕ್ಕೋತ ಮತ್ತ ಅದಕ್ಕೆ ಅದನ್ನ ಹೇಳ್ತಾರೆ ದೃಷ್ಟಾಂತ ಕೊಡ್ತಾರೆ. ಆವುದ ಸ್ವಭಾವವು ಅದು ಕೆಡದು. ಯಾವ್ದ್ರದ ಅದ್ರ ಸ್ವಭಾವ ಐತಿ ಅದ ಕೆಡಂಗಿಲ್ಲ. ನಭವು ಆವಗಂ ಕುಂಭವಾಗದು ಏನ್ರಿ, ಅಂತೆ ಈ ಬುದ್ಧಿ ಜೀವರಂ ಮಾಡದೆ ಅರುಪೋದು. ಯಾವ್ದ್ರ ಸ್ವಭಾವ ಐತಿ ಅದ್ ಕೆಡಂಗಿಲ್ಲ ನೋಡಿ, ಕೆಡ್ಸಾಕ್ ಬರಂಗಿಲ್ಲ. ಅದಕ್ಕೆ ದೃಷ್ಟಾಂತ ಹೇಳ್ತಾರ ಅವ್ರು. ಹೇಳ್ತಾರ, ನಭವು ಏನ್ರಿ ಆವಗಂ ಕುಂಭವಾಗದು ಏನ್ರಿ, ಆಕಾಶ ಅಂದ್ರ ಕುಂಭ ಆಗೇತೇನು? ಕುಂಭ ಅಂದ್ರ ಗಡಿಗೆ ಅಥವಾ ಕೊಡ ಏನ್ರಿ, ಕೊಡ ಯಾವ್ದ್ರ ಸ್ವಭಾವ ಐತಿ ಅದೇ ಅದ್ರ ಸ್ವಭಾವ ಕೆಡಂಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿರಾಕಾರ ಸ್ವಭಾವದಿಂದಿರುವಂತ ಆಕಾಶ ನಿರಾಕಾರದಲ್ಲಿ, ಆಕಾಶಕ್ಕೆ ನಿರಾಕಾರದ ಅಂತ ತಿಳ್ಕೊರಿ. ನಿರಾಕಾರವಾದ ಆಕಾಶವು ಸಾಕಾರವಾದ ಘಟವಾಗುತ್ತದೆ ಅಂತ ಅದ್ರ ಸ್ವಭಾವ ಕೆಡ್ತತಿ. ನಿರಾಕಾರವಾದ ಆಕಾಶ ಎಂದರು ಸಾಕಾರವಾದ ಘಟ ಆಕೈತೇನು? ಆಗಂಗಿಲ್ಲ. ಅದಲ್ಲ ಮತ್ತೆ ದಾಹಕ ಶಕ್ತಿ ಉಳ್ಳಂತ ಅಗ್ನಿಯು ಶೀತಲ ಶಕ್ತಿ ಉಳ್ಳ ಜಲವಾಗದು. ನೋಡಿ, ದಾಹಕ ಶಕ್ತಿ ಉಳ್ಳಂತ ಉಷ್ಣ ಶಕ್ತಿ ಉಳ್ಳಂತ ಅಗ್ನಿ ಶೀತ ಸ್ವಭಾವ ಉಳ್ಳ ಜಲ ಹಾಕಾಕ್ ಬರ್ತೈತೇನು? ಶೀತ ಸ್ವಭಾವ ಉಳ್ಳ ಜಲ ಹಾಕತೇನು? ಅದರದ್ದು ಸ್ವಭಾವ ಅದರಿಗೆ ಇರ್ತತಿ, ಇದ್ರ ಸ್ವಭಾವ ಇದಕ್ಕೆ. ಹೌದದ್ರ ಸ್ವಭಾವ ಎಂದು ಬದಲಾವಣೆ ಆಗುವುದು. ಹೌದಿಲ್ಲ? ಹಿಂಗ ದೃಷ್ಟಾಂತ ಇರುವುದರಿಂದ ಆ ಏನು ಈಶ್ವರನ ನಿಯತಿ ರೂಪ ಶಕ್ತಿ ಯಾರ್ಯಾರು ಶರೀರದಲ್ಲಿ ಇದ್ಕೊಂಡು ಏನೇನು ಯಾರ್ಯಾರ ಕರ್ಮಕ್ಕೆ ಅಧಿಕಾರಿಗಳದಾರ ಅವ್ರೆಲ್ಲಾರು ಇಲ್ಲಿ ಕೂಡಿ ಬಂದು ಇಲ್ಲೇ ಅದರ ಅಂದ್ಮೇಲೆ ಅವ್ರಿಗೆಲ್ಲರಿಗೂ ಸಮಾನವಾಗಿ ಭೋಗ ಕೊಡ್ಬೇಕಂತ ಅದ್ರ ಸ್ವಭಾವ. ಅದೆಂದು ಬದಲಾವಣೆ ಆಗುದಿಲ್ಲ ಅಂತ ಈ ರೀತಿಯಾಗಿ ಹೇಳಿ ಕೊನೆ ನುಡಿ ಅಂದದ. ಅಂದ್ರ ಭೋಗ ನಿಯಾಮಕ ಬುದ್ಧಿ ಆದ್ರೂ ಕೂಡ ಸಕಲ ಜೀವರಿಗೆ ಭೋಗಗಳನ್ನ ಅದು ಸಮಾನವಾಗಿ ಕೊಡುವುದೇ ಅದ್ರ ಸ್ವಭಾವದ. ತನ್ನ ಸ್ವಭಾವ ಬಿಟ್ಟು ಅದು ಇರಲಾರದು. ಆದ್ದರಿಂದ ಸಕಲ ಆತ್ಮರುಗಳಿಗೆ ಭೋಗಗಳನ್ನು ಹೇಳಬೇಕಾತು. ಸಕಲ ಆತ್ಮರುಗಳಿಗೆ ಭೋಗವನ್ನ ಹೇಳಿದರ ಇಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದೆ. ಯಾವ ಉಂಡ ಯಾವ ಆತ್ಮನಿಗೆ ಸುಖ ದುಃಖ ಹೇಳ್ತೀವಿ ಅಂತಾರ. ಅದಕ್ಕ ಇನ್ನೊಂದು ನುಡಿ ಅದ, ಮತ್ ಟೈಮ್ ಆಗ್ತದ, ಅದನ್ನ ನಾಳೆ ನೋಡೋಣ ಅಂತ ಇವತ್ತಿನ ಸೇವೆ ಕೃಪಾಳು ಸರ್ವೇಶ್ವರ.